ಯತೀಂದ್ರ ಅವರು ನೆಕ್ಸ್ಟ್ ಅಹಿಂದವನ್ನು ನಡೆಸಕ್ಕೆ ಜಾರಕಿಹೊಳಿ ಅವರು ಸಮರ್ಥರು ಅಂತ ಹೇಳಿದ್ದಾರೆ ಸರ್. ತಪ್ಪೇನಿದೆ ಅದರಲ್ಲಿ? ಹಾಂ ಸರ್. ತಪ್ಪೇನಿದೆಯಪ್ಪ? ಯತೀಂದ್ರ ಅವರು ಬೆಳಗಾವಿನಲ್ಲಿ ಸಿದ್ದರಾಮಯ್ಯನವರ ನಂತರ ಅಹಿಂದ ಚಳವಳಿಯನ್ನ ಮುಂದುವರಿಸಲಿಕ್ಕೆ ಅವರು ಸಮರ್ಥರಿದ್ದಾರೆ, ಅವರು ಅದರ ನಾಯಕತ್ವ ವಹಿಸಬೇಕು ಅಂತಕ್ಕಂಥ ಮಾತು ಹೇಳಿರಲು ತಪ್ಪೇನಿದೆಯಪ್ಪ ಅದರಲ್ಲಿ? ಆ ಮಾತಿಗೆ ನಂದು ಕೂಡ ಸಹಮತ ಇದೆ. ಜೊತೆಯಲ್ಲಿ ಯಾರು ಸತೀಶ್ ಜಾರಕಿಹೊಳಿ ಅವರು ಕೂಡ ನಂದು ಈಗ ಯಾವುದೋ ಕ್ಲೈಮ್ ಇಲ್ಲ, 2028ಗೆ ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳಿದ್ದಾರೆ, ಅದಕ್ಕೂ ನಮ್ಮ ಸಹಮತ ಇದೆ. ಸರ್, ಈಗ ಯತೀಂದ್ರ ಅವರ ಮೇಲೆ ಕ್ರಮ ಆಗಬೇಕು ಅಂತ ಒಂದಷ್ಟು ಒತ್ತಡ ಬರ್ತಾ ಇದೆ ಹೈಕಮಾಂಡ್. ಯಾರು ಡಿ ಕೆ ಶಿವಕುಮಾರ್ ಅವ್ರ ಟೀಮ್ ನಿಂದ ಅಂತ ಸರ್. ಯಾಕೆ ಹಿಂದೆ ಮಾತಾಡಿದಾಗ ಒತ್ತಡ ಈಗ ನೋಟಿಸ್ ಕೊಟ್ಟರು. ಏನಾಗಿದೆ, ಡಿ ಕೆ ಶಿವಕುಮಾರ್ ಅವರು ಒತ್ತಡ ತರ್ತಾರೆ, ಅವ್ರ ಕಡೆಯವ್ರು ತರ್ತಾರೆ ಅಂತಕ್ಕಂಥ ನಿಮ್ಮ ಅನಿಸಿಕೆ ಇದ್ರೆ ಅದಕ್ಕೆ ನಂದು ಯಾವುದೇ ರೀತಿ ಕಾಮೆಂಟ್ ಇಲ್ಲ. ಏನಂತ ಯಾರು ಯತೀಂದ್ರ ಅವ್ರಿಗ? ಆಯ್ತು, ಅವರೆಲ್ಲ ಮೇಧಾವಿಗಳು ಹೇಳಿದ ಮೇಲೆ ನಾವೇನು ಅದಕ್ಕೇನು ಉತ್ತರ ಹೇಳಕ್ ಆಗ್ತದ? ಮೇಧಾವಿಗಳ ತೀರ್ಮಾನ ನಡೀಲಿ. ಯಾರು ನನಗ? ನನ್ಗೆ ಎಲ್ಲ ಕಾಲದಲ್ಲೂ ಅದೃಷ್ಟ ಇದೆಯಲ್ಲಪ್ಪ, ಇದೊಂದೇ ಕಾಲಕ್ಕೆ ಯಾಕೆ ಕೇಳ್ತಾ ಇದ್ದೀರಿ? ಇವತ್ತು ಅದೃಷ್ಟ ಇದೆ, ಎಲ್ಲ ಕಾಲದಲ್ಲೂ ಅದೃಷ್ಟ ಇದೆ. ಮತ್ತೆ ಮಂತ್ರಿ ಆಗ್ತೀರಾ ಅಂತ ಸರ್? ಯಾರು? ನಾನು ಆಗದೇ ಇಲ್ಲ ಮಂತ್ರಿ. ನಡೀರಿ. ಅಲ್ಲ ಸರಿ, ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗ್ತೀರಾ ಅಂತ ಸರ್? ಅಲ್ಲ, ಆಗ 2 ಸರಿ 10 ವರ್ಷ ಮಾಡಿಬಿಟ್ಬಿಟ್ಟಿದ್ದೀನಲ್ಲಪ್ಪ. ನಾನು ಅದೆಲ್ಲ ಏನು ಹೇಳಕ್ ಹೋಗೋದಿಲ್ಲ. ಬಟ್ ನೀವು ನಿರೀಕ್ಷೆಯಲ್ಲಿ ಇದ್ರಿ ಅಂತ? ಏನ್ ನನ್ನ ನಿರೀಕ್ಷೆನೇ ಇಲ್ಲಲ್ಲ. ನಾನು ಐ ಆಮ್ ದಿ ಲಾಸ್ಟ್ ಪರ್ಸನ್ ಟು ಹ್ಯಾಂಗ್ ಟು ಎನಿ ಪವರ್. ಅಲ್ಲ, ನಿಮ್ ಬೆಂಬಲಿಗರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಅವರು ನೋಡಿ, ನಮ್ಮ ಮೇಲೆ ಇರ್ತಕ್ಕಂಥ ಅಭಿಮಾನಕ್ಕೆ ಅವ್ರದ್ದು ಒತ್ತಾಯ ಇದೆ, ಗೊತ್ತಾಯ್ತಾ? ಹಾಗಂದ ಕ್ಷಣಕ್ಕೆ ನಾನು ಆಗ್ಲೇಬೇಕು ಅಂತಕ್ಕಂಥದ್ದು ನಂದೇನು, ಆದ್ರೂ ಒಂದೇ, ಆಗದೆ ಇದ್ರು ಒಂದೇ. ಸಮುದಾಯದಿಂದ ಕೂಡ ಒತ್ತಾಯ ಇದೆ, ಹಿರಿಯರು. ವಾಲ್ಮೀಕಿ ಸಮುದಾಯಕ್ಕೆ 15-16 ಜನ MLAಗಳಿದ್ದೀವಿ, 3 ಜನ ಮಂತ್ರಿಗಳು ಕೊಟ್ಟಿದ್ರು, ಈಗಾಗಲೇ 2 ಆಚೆ ಇದ್ದೀವಿ. ಯಾರು ತುಂಬಬೇಕಲ್ಲ, ತುಂಬಲಿ ಅಂತ ಒತ್ತಾಯ. ಪದೇ ಪದೇ ಬಿಜೆಪಿ ಅವರು ಹೇಳ್ತಾರೆ ನವೆಂಬರ್ ಅಲ್ಲಿ ಕ್ರಾಂತಿ ಆಗ್ತದೆ ಅನ್ನೋದು ಸರ್. ಏನ್ ಕ್ರಾಂತಿ? ಅವ್ರ ಪಾರ್ಟಿಲಿ ಆಗೋದು. ನಾನು ಹೇಳಿದ್ದೆ, ಗೊತ್ತಾಯ್ತಾ? ಈಗ ನವೆಂಬರ್ ಅಲ್ಲಿ ಬಿಹಾರ್ ಚುನಾವಣೆ ನಡೆದ ಮೇಲೆ, ಅಲ್ಲಿಂದ ಫಲಿತಾಂಶ ಬಂದಾದ ಮೇಲೆ ರಾಜ್ಯದಲ್ಲಿ ಬಿಜೆಪಿನಲ್ಲೂ ಬದಲಾವಣೆಗಳಿದ್ದಾವೆ, ಕಾಂಗ್ರೆಸ್ನಲ್ಲೂ ಕೂಡ ಕೆಲವು ರಾಜಕೀಯ ಸ್ಥಿತ್ಯಂತ್ರಗಳು ಆಗ್ತವೆ. ರಾಜಕೀಯ ಸ್ಥಿತ್ಯಂತ್ರ ಅಂತ ಹೇಳಿದ್ದೀನಿ. ಓನ್ಲಿ ಕ್ಯಾಬಿನೆಟ್ ಮಾತ್ರ ಆಗುತ್ತೆ, ಏನಾದ್ರು ಬದಲಾವಣೆ? ರಾಜಕೀಯ ಸ್ಥಿತ್ಯಂತ್ರ. ಇದನ್ನ ನಾವು ಸಿಎಂ ಬದಲಾವಣೆ ತರ್ತಿಸ್ಕೋಬಹುದಾ ಸರ್? ನೀವು ಸಿಎಂ ಬದಲಾವಣೆ ಅಂತ ಖಾಲಿ ಆದ್ಮೇಲೆ ಅಲ್ವೇನ್ರಿ ಯಾರೋ ಇನ್ನೊಬ್ರು ಬರೋದು? ಸೊ ಸಿಎಂ ಬದಲಾವಣೆ ಮತ್ತೊಂದು ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ತೀರ್ಮಾನ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಿರ್ಣಯ 2.5 ವರ್ಷಕ್ಕೆ ಬದಲಾವಣೆ ಆಗುತ್ತೆ ಅನ್ನೋ ನಿರೀಕ್ಷೆ ಇದೆ ಅನ್ನೋ ಹೇಳ್ತಾರೆ. ನೋಡಿ, 2.5 ವರ್ಷಕ್ಕೆ ಮಾಡ್ತಾರೋ 5 ವರ್ಷಕ್ಕೆ ಮಾಡ್ತಾರೋ, ಇಟ್ ಈಸ್ ಅಪ್ ಟು ದಿ ಹೈಕಮಾಂಡ್ ಟು ಡಿಸೈಡ್. ಕ್ಷೇತ್ರಕ್ಕೆ, ನಿಮ್ಮ ಕ್ಷೇತ್ರಕ್ಕೆ ಬರ್ತೇನೆ ಅನ್ನೋ ಬರ್ಲಿ, ನಾನು ಸ್ವಾಗತ ಮಾಡ್ತೀನಿ. ನೀವು ಬಿಟ್ಟು ಮೀಸಲಿಗೆ ಹೋಗ್ತೀನೋ, ನನ್ನ ಜಿಲ್ಲೆನಲ್ಲಿ ಎಲ್ಲಿ ಬೇಕಾದ್ರೂ ನಿಂತ್ಕೊತೀನಿ. ನೋಡ್ರಿ, 11 ಕಾನ್ಸ್ಟಿಟ್ಯೂನ್ಸಿ ಇದಾವೆ, 2-3 ಕಾನ್ಸ್ಟಿಟ್ಯೂನ್ಸಿ ಬಿಟ್ಬಿಡಿ, 2 ರಿಸರ್ವ್ ಬಿಟ್ಬಿಡಿ, ಗೊತ್ತಾಯ್ತಾ? ಇನ್ ಮಿಕ್ಕಿದ ಯಾವ ಕಾನ್ಸ್ಟಿಟ್ಯೂನ್ಸಿ ಬೇಕಾದ್ರೂ ನಾನು ನಿಂತ್ಕೊತೀನಿ. ಇಲ್ಲ, ನಾನು ಬೇಡ ಅಂತ ಹೇಳ್ಬಿಟ್ಟಿದ್ದೀನಿ. ಈಗ ನೀವ್ ಹೇಳೋದ್ರ ಮೇಲೆ ಯಾವ್ದಕ್ಕೆ? ಅರೆ, ಅವರೇ ನನಗೆ ಬಿಟ್ಕೊಟ್ಟಿದ್ದಲ್ಲೇನಪ್ಪ, ಅದು ಅವರೇ ಇದ್ದಿರ್ತಾನೆ ಮುಂಚೆ. ಅವ್ರು ಬರೋದಾರೆ, ನಮ್ದು ಬಹಳ ತುಂಬು ಹೃದಯದ ಸ್ವಾಗತ. ತಾವು ಈ ಬಾರಿ ಕ್ಯಾಬಿನೆಟ್ಗೆ ಮತ್ತೆ ಬರ್ತೀರಾ? ನಂದೇನು, ನಾನೇನು ಅದನ್ನ ಆಸ್ಪೈರ್ ಮಾಡ್ತಾನೋ ಇಲ್ಲ. ಡೆಲ್ಲಿಗೆ ಹೋಗ್ತೀನಿ. ನಾನು ಡೆಲ್ಲಿಗೆ ಹೋಗೋದು, ಅವರಲ್ಲಿ ಯಾವ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಅದನ್ನು ಕ್ಲಾರಿಫೈ